ಜಾತ್ರೆಗೆ ಹೋಗಿ ದುಡ್ಡು ಕೇಳಿದ್ ನಮ್ಮ ತಾತ ಹಿಂಗಂತೂ. ಯಾರು ಕಿತ್ಕೊಳ್ಳಲ್ಲ ಜಾತ್ರೆಗೆ? ಜಾತ್ರೆಗೆ ಹೋಗಿ ಕಾಸು ಕೊಡಿ. 900 ರೂಪಾಯಿ ಕಣೆ. ಕಾಸು ಕೇಳು. ಅಯ್ಯೋ ತಾತ ದುಡ್ಡು ಕೊಟ್ಟಿಲ್ಲ ಅಂತ ಬೇಜಾರಿಂದ ಜಗಳ ನೋಡ್ಕೊಂಡು ಅದಾದಮೇಲೆ ಜಾತ್ರೆಗೆ ಹೋಗಿ ಎಲ್ಲ ಫಸ್ಟೇ ಆಟ ಸಾಮಾನು ಬೇಕು ಅಂತ ಹಠ ಮಾಡ್ತಿದ್ದ. ಫಸ್ಟು ತೇರಿಗೆ ಬಾಳೆಹಣ್ಣು ಇಸ್ಬಿಟ್ಟು ಬರೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಕಬ್ನಾಲ್ ಕುಡ್ಕೊಂಡು ಅದಾದಮೇಲೆ ಕಡಲೆಪುರಿ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು, ಅಂದರೆ ಆ ಕಡೆಯಿಂದ ಬರ್ಬೇಕಾದ್ರೆ ಪ್ಯಾಕ್ ಮಾಡಿಸ್ಕೊಂಡು ಜಾತ್ರೆ ಎಲ್ಲ ನೋಡ್ಕೊಂಡು ಬಲೂನ್ ಎಲ್ಲ ಚೆನ್ನಾಗಿ ಓಡಾಡ್ತಿದ್ರು ಹಿಡ್ಕೊಂಡು. ತುಂಬ ಜನ ಸೇರಿದರು. ಎಷ್ಟು ಜನ ಅಂದರೆ ನಾವು ಹೋಗೋಷ್ಟರಲ್ಲಿ 5 ಗಂಟೆ ಆಗಿಬಿಟ್ಟಿತ್ತು. ನಮ್ಮೂರವ್ರ ಹತ್ರನೇ ಬಾಳೆಹಣ್ಣು ಮತ್ತು ಇದು ತೊಗೊಂಡು ತೇರು ಎಳೆಯೋದೆಲ್ಲ ನೋಡಿಕೊಂಡು ತೇರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲಂಕಾರ ಒಳಗಡೆನೂ ತುಂಬ ಚೆನ್ನಾಗಿ ಮಾಡಿದರು. ದೇವಸ್ಥಾನದ ಒಳಗಡೆ ಫುಲ್ ಎಲ್ಲ ದ್ರಾಕ್ಷಿ ಇದೆಲ್ಲ ಕಟ್ಟಿ ದೇವರ ಅಲಂಕಾರ ಈ ಥರ ಮಾಡಿದರು. ಬೆಳಗ್ಗೆಗೆ ಹಾರ ಹಾಕ್ತಾಯಿದ್ರು. ಅದಾದಮೇಲೆ ಆಟ ಎಲ್ಲ ಆಡಿಸ್ಕೊಂಡು ಮಗನಿಗೆ ಮತ್ತೆ ಆಮೇಲೆ ಮನೆಗೆ ಬಂದು